ನಮಸ್ಕಾರ. ಫ್ರಾನ್ಸಿನ ವಿಶೇಷ ಕೊಡುಗೆ ಒಲಿಂಪಿಕ್ಸ್ ವಿಲೇಜ್ಗಳು ಸುದ್ದಿಗೆ ಸ್ವಾಗತ. ನಾನು ಲಿಖಿತಾ ಪ್ರಜ್ವಲ್. ಯಾವುದೇ ದೊಡ್ಡ ಮಟ್ಟದ ಕ್ರೀಡಾಕೂಟ ನಡೆಸುವಾಗ ಅಲ್ಲಿ ಆತಿಥ್ಯ ಮುಖ್ಯವಾಗಿರುತ್ತದೆ. ಆತಿಥ್ಯದಲ್ಲಿ ಬರಮಾಡಿಕೊಳ್ಳುವುದು, ವಸತಿ ಒದಗಿಸುವುದು ಮತ್ತು ವಿವರಿಸುವುದು, ಆಹಾರ ವಿಹಾರ ಒದಗಣೆ ಹಾಗೂ ಕೊನೆಯದಾಗಿ ಬೀಳ್ಕೊಡುವುದು ಇರುತ್ತದೆ. ಇನ್ನೇನು ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಬೀಳ್ಕೊಡುಗೆ. ಆಗ ಒಲಿಂಪಿಕ್ಸ್ ಗ್ರಾಮಗಳು ಬರಿದಾಗುತ್ತವೆ. ಅವನ್ನು ಮಾಮೂಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮೂಲಕ ಹಂಚಲಾಗುತ್ತದೆ. ಭಾರತವು ಒಲಿಂಪಿಕ್ಸ್ ಆತಿಥ್ಯ ವಹಿಸಿಕೊಂಡುವುದಿಲ್ಲ. ಏಷ್ಯನ್ ಕ್ರೀಡಾಕೂಟ ನಡೆಸಿದೆ. ಆಗ ದಿಲ್ಲಿಯಲ್ಲಿ ಕಟ್ಟಿದ ಮನೆಗಳನ್ನು ಹಾಗೆಯೇ ವಿಲೇವಾರಿ ಮಾಡಲಾಗಿತ್ತು. ಬೆಂಗಳೂರು ಸಹಿತ ಭಾರತದ ಬೇರೆ ನಗರಗಳು ಕೂಡ ಇಂತಹ ನಿರ್ಮಾಣಗಳನ್ನು ಕಂಡಿವೆ, ವಿಲೇವಾರಿ ಮಾಡಿವೆ. ಪ್ಯಾರಿಸ್ನಲ್ಲಿ 3ನೆಯ ಬಾರಿ ಒಲಿಂಪಿಕ್ಸ್ ನಡೆದುದರಿಂದ ಎಲ್ಲ ಆತಿಥ್ಯದ ವ್ಯವಸ್ಥೆ ಮೊದಲೇ ಇತ್ತು ಎಂದು ತಿಳಿಯಬೇಕಾಗಿಲ್ಲ. ಆಧುನಿಕ ಒಲಿಂಪಿಕ್ಸ್ ಹುಟ್ಟಲು ಕಾರಣವೇ ಫ್ರಾನ್ಸ್. ಆದರೆ ಅಲ್ಲಿ ಒಲಿಂಪಿಕ್ಸ್ ನಡೆದುದು 1900 ಮತ್ತು 1924ರಲ್ಲಿ. ಹಾಗಾಗಿ ಈಗಿನ 33ನೇ ಒಲಿಂಪಿಕ್ಸ್ಗೂ ಆಗ ನಡೆಸಿದ ಒಲಿಂಪಿಕ್ಸ್ಗೂ 100 ವರ್ಷಗಳ ಅಂತರವಿದೆ. ಹಾಗಾಗಿ ಫ್ರಾನ್ಸ್ ಈ ಬಾರಿ ಒಲಿಂಪಿಕ್ಸ್ಗೆ ಎಲ್ಲ ಏರ್ಪಾಟುಗಳನ್ನು ಹೊಸದಾಗಿಯೇ ಮಾಡಿತ್ತು. ಅವುಗಳಲ್ಲಿ ಒಲಿಂಪಿಕ್ಸ್ ವಿಲೇಜ್ ಕೂಡ ಮುಖ್ಯ. ಆದರೂ ಒಲಿಂಪಿಕ್ಸ್ ವಿಲೇಜ್ ಫ್ರಾನ್ಸಿನ ವಿಶೇಷ ಕೊಡುಗೆಯಾಗಿದೆ. ಏಕೆಂದರೆ ಒಲಿಂಪಿಕ್ಸ್ನಲ್ಲಿ 10,500 ಆಟಾಳುಗಳು ಭಾಗವಹಿಸುತ್ತಾರೆ. ಬಹುತೇಕ ಅಷ್ಟೇ ಸಂಖ್ಯೆಯ ಅಧಿಕಾರಿಗಳು, ಕೋಚ್ಗಳು, ವೈದ್ಯರು, ದೈಹಿಕ ಶಿಕ್ಷಕರು, ಸಹಾಯಕರು ಎಂಬಿತ್ಯಾದಿ ಮಂದಿ ಇರ್ತಾರೆ. ಕ್ರೀಡಾಪಟುಗಳು ಮತ್ತು ಅವರ ಕೋಚ್, ದೈಹಿಕ ಶಿಕ್ಷಕರು ಒಲಿಂಪಿಕ್ಸ್ ವಿಲೇಜ್ಗಳಲ್ಲಿ ವಾಸಿಸುತ್ತಾರೆ. ಹಿರಿಯ ಕ್ರೀಡಾ ಅಧಿಕಾರಿಗಳಿಗೆ ಬೇರೆ ವ್ಯವಸ್ಥೆ ಇರುತ್ತದೆ. ಒಲಿಂಪಿಕ್ಸ್ ಗ್ರಾಮಗಳು ಎಲ್ಲಾ ರೀತಿಯಿಂದಲೂ ಹೊಸದಾಗಿ ಸಜ್ಜುಗೊಂಡವುಗಳಾಗಿದ್ದರಿಂದ ಆ ಬಗೆಗೆ ಸ್ವಲ್ಪ ದೂರುಗಳು ಇದ್ದೇ ಇರುತ್ತವೆ. ಆಸ್ಟ್ರೇಲಿಯಾದ ಮಹಿಳಾ ಈಜುಗಾರರು ಪ್ಯಾರಿಸ್ ಒಲಿಂಪಿಕ್ಸ್ ಗ್ರಾಮದ ಬಗೆಗೆ ದೂರಿದ್ದಿದೆ. ಆದರೆ ದೊಡ್ಡ ಮಟ್ಟದ ದೂರುಗಳೇನೂ ಇರಲಿಲ್ಲ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಒಲಿಂಪಿಕ್ಸ್ ವಿಲೇಜ್ ಒಂದಲ್ಲ, 3 ಒಲಿಂಪಿಕ್ಸ್ ವಿಲೇಜ್ಗಳು ಕೂಡಿಕೊಂಡಂತೆ ಇದ್ವು. ಸೇಂಟ್ ಡೆನಿಸ್, ಸೇಂಟ್ ಕ್ಯೂನ್, ಲಿಟ್ಲ್ ಸೇಂಟ್ ಡೆನಿಸ್ ಈ 3ನ್ನು ಒಳಗೊಂಡಂತೆ ಒಲಿಂಪಿಕ್ಸ್ ವಿಲೇಜ್ಗಳು ತಲೆ ಎತ್ತಿದ್ವು. ಇದನ್ನು ಮುಖ್ಯ ಒಲಿಂಪಿಕ್ಸ್ನ ವೇಳೆ 14,250 ಆಟಾಳುಗಳು ಮತ್ತು ಪ್ಯಾರಾಲಿಂಪಿಕ್ಸ್ನ ವೇಳೆ 8,000 ಆಟಾಳುಗಳು ಉಳಿಯಲು ಯೋಗ್ಯವಾಗುವ ರೀತಿಯಲ್ಲಿ ನಿರ್ಮಿಸಲಾಗಿದೆ. ಮುಖ್ಯ ಒಲಿಂಪಿಕ್ಸ್ ಈಗ ನಡೆದ ಸಮ್ಮರ್ ಒಲಿಂಪಿಕ್ಸ್ ಆಗಿದೆ. ಇದೇ ವರ್ಷದ ಕೊನೆಯಲ್ಲಿ ದಿವ್ಯಾಂಗರಿಗಾಗಿ ಪ್ಯಾರಾಲಿಂಪಿಕ್ಸ್ ಎಂಬ ವಿಂಟರ್ ಇಲ್ಲವೇ ಚಳಿಗಾಲದ ಒಲಿಂಪಿಕ್ಸ್ ನಡೆಯುತ್ತದೆ. ಪ್ರತಿದಿನ ಇಲ್ಲಿ 60,000 ಊಟಗಳನ್ನು ಪೂರೈಸಲಾಯಿತು. ಅಲ್ಲದೆ 24 ಗಂಟೆಯೂ ವೈದ್ಯಕೀಯ ಸೇವೆ ಈ ಗ್ರಾಮದಲ್ಲಿತ್ತು. ಪ್ಯಾರಿಸ್ ಒಲಿಂಪಿಕ್ಸ್ ಗ್ರಾಮ ಕಟ್ಟುವ ಕೆಲಸವು 2019ರ ಮಾರ್ಚ್ನಲ್ಲಿ ಆರಂಭವಾಗಿದೆ. ಈಗಿನ ಒಲಿಂಪಿಕ್ಸ್ನ ಕ್ರೀಡಾಪಟುಗಳಿಗೂ ಪ್ಯಾರಾಲಿಂಪಿಕ್ಸ್ನಲ್ಲಿ ಭಾಗವಹಿಸುವ ಕ್ರೀಡಾಪಟುಗಳಿಗೂ ದೈಹಿಕ ವ್ಯತ್ಯಾಸ ಇರುತ್ತದೆ. ಹಾಗಾಗಿ ಪ್ರತ್ಯೇಕ ವ್ಯವಸ್ಥೆಯ ಕೆಲವು ಕಟ್ಟಡಗಳ ನಿರ್ಮಾಣವೇ ಆಗಬೇಕಾಗುತ್ತದೆ. ಕೆಲವನ್ನು ಮಾತ್ರ 2ಕ್ಕೂ ಬಳಸಲು ಸಾಧ್ಯವಾಗುತ್ತದೆ. ಪ್ಯಾರಿಸ್ ಒಲಿಂಪಿಕ್ಸ್ ಗ್ರಾಮ ಸಹ ಅದಕ್ಕೆ ತಕ್ಕಂತೆ ಸಿದ್ಧವಾಗಿದೆ. ಸವಲತ್ತುಗಳ ಜೊತೆಗೆ ಪರಿಸರವು ಸೂಕ್ತವಾದುದು ಇರಬೇಕಾಗುತ್ತದೆ. ಅಥ್ಲೆಟ್ಸ್ ಕಮಿಷನ್ ಆಫ್ ಪ್ಯಾರಿಸ್ ಈ ಗ್ರಾಮದಲ್ಲಿ ಆಟಾಳುಗಳ ಅಗತ್ಯಕ್ಕೆ, ಬೇಡಿಕೆಗೆ ಸ್ಪಂದಿಸುವ ಕೆಲಸ ಮಾಡಿದೆ. ಹಾಗೆಯೇ ಅವರ ಅಭಿಪ್ರಾಯಗಳನ್ನು ದಾಖಲಿಸಿಕೊಂಡಿದೆ. ಅಗತ್ಯದ ಮೀಟಿಂಗ್ಗಳನ್ನು ಸಜ್ಜು ಮಾಡಿಕೊಟ್ಟಿದೆ. ಹಾಗೆಯೇ ಎಲ್ಲರ ಮೇಲೆ ನಿಗಾ ಇಡುವ ಕೆಲಸವನ್ನು ಸಹ ಮಾಡಿದೆ. ಸದ್ಯಕ್ಕೆ ಬಹುತೇಕ ಬೇಷ್ ಎನಿಸಿಕೊಂಡಿದೆ. ಇಲ್ಲಿ 2,500 ಹೊಸ ಮನೆಗಳ ಕೂಟ, 1 ವಿದ್ಯಾರ್ಥಿಗಳ ವಸತಿ ನಿಲಯ, 1 ಹೋಟೆಲ್, 3 ಹೆಕ್ಟೇರ್ ವಿಸ್ತೀರ್ಣದ ಆಟದ ಉದ್ಯಾನ, 7 ಎಕರೆಗಳ ಗಿಡಮರ ಹೂವುಗಳ ಉದ್ಯಾನ, 1,20,000 ಚದರ ಮೀಟರ್ ವಿಸ್ತೀರ್ಣದ ಕಚೇರಿಗಳು ಮತ್ತು ನಗರ ಸೇವೆ ವ್ಯವಸ್ಥೆ, 3,200 ಚದರ ಮೀಟರ್ ಅಳತೆಯಲ್ಲಿ ನೆರೆಹೊರೆ ಅಂಗಡಿಗಳು ಈ ಒಲಿಂಪಿಕ್ಸ್ ವಿಲೇಜ್ನಲ್ಲಿದ್ವು. ಅದೇ ವೇಳೆ ಹಕ್ಕಿಪಕ್ಕಿಗಳ ಕಲರವ ಎಲ್ಲವೂ ಸಹಜವಾಗಿ ಇರುವಂತೆ ನೋಡಿಕೊಳ್ಳಲಾಗಿದೆ. 2024ರ ನವೆಂಬರ್ ತಿಂಗಳ ಬಳಿಕ ಈ ಗ್ರಾಮದ ಮನೆಗಳಿತ್ಯಾದಿಯನ್ನು ಸಾರ್ವಜನಿಕ ನಾಗರಿಕರಿಗೆ ಕ್ರಮ ಪ್ರಕಾರ ವಿತರಣೆ ಮಾಡಲಾಗುತ್ತದೆ. 2025ರಿಂದ ಇದೊಂದು ಪ್ರತ್ಯೇಕ ನಗರವಾಗಿ ರೂಪು ಪಡೆಯುವಂತೆ ಎಲ್ಲ ಏರ್ಪಾಟುಗಳನ್ನು ಈಗಾಗಲೇ ಮಾಡಲಾಗಿದೆ. 1924ರ ಪ್ಯಾರಿಸ್ ಒಲಿಂಪಿಕ್ಸ್ಗೆ ಮೊದಲು ಒಲಿಂಪಿಕ್ಸ್ ವಿಲೇಜ್ ಕಲ್ಪನೆ ಇರಲಿಲ್ಲ. ಆಧುನಿಕ ಒಲಿಂಪಿಕ್ಸ್ನಂತೆಯೇ ಒಲಿಂಪಿಕ್ಸ್ ವಿಲೇಜ್ ಕೂಡ ಫ್ರಾನ್ಸ್ನವರ ಕೊಡುಗೆಯೇ ಆಗಿದೆ.
2024ಕ್ಕೆ ಹಿಂದೆ ನಡೆದ ಒಲಿಂಪಿಕ್ಸ್ಗಳಲ್ಲಿ ಆಟಗಾರರು ಹೋಟೆಲ್ಗಳು, ಹಾಸ್ಟೆಲ್ಗಳು, ಶಾಲೆಗಳು ಮತ್ತು ಆಟೋಟ ನಡೆಯುವ ಸ್ಥಳಗಳಲ್ಲಿಯೇ ತಂಗುತ್ತಿದ್ರು. ಆಗೆಲ್ಲ ಇಷ್ಟೊಂದು ಪ್ರಮಾಣದಲ್ಲಿ ಆಟಗಾರರು ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಳ್ಳುತ್ತಿರಲಿಲ್ಲ ಎಂಬುದು ಕೂಡ ಅದಕ್ಕೆ ಕಾರಣ ಇರಬಹುದು. ಸದ್ಯ ಭವಿಷ್ಯತ್ತಿನಲ್ಲಿ ದೇಶಗಳ ಆಟಗಾರರ ಮತ್ತು ಇತರರ ಬರುವಿಕೆಯು ಹೆಚ್ಚಾಗುವುದನ್ನು ಮುಂಗಡ ಫ್ರಾನ್ಸ್ ದೇಶವು 1924ರಲ್ಲಿ ಮೊದಲ ಬಾರಿಗೆ ಒಲಿಂಪಿಕ್ಸ್ ವಿಲೇಜ್ ನಿರ್ಮಿಸಿದ್ದು ಅದರ ಮುಂದಾಲೋಚನೆಯನ್ನು ಸೂಚಿಸುತ್ತದೆ. ಈಗಂತೂ ಅದು ಅನಿವಾರ್ಯವೆನಿಸಿದೆ. ಒಲಿಂಪಿಕ್ಸ್ ಗ್ರಾಮಗಳಲ್ಲಿ ಮೂಲಭೂತ ಸವಲತ್ತುಗಳು, ಊಟ, ವಸತಿ, ವೈದ್ಯಕೀಯ ಸೇವೆ, ಮನೋರಂಜನಾ ಆಟೋಟಗಳ ವಿಹಾರವೂ ಇರ್ತದೆ. ಟೋಕಿಯೋ ಒಲಿಂಪಿಕ್ಸ್ ಮತ್ತು ಪ್ಯಾರಿಸ್ ಒಲಿಂಪಿಕ್ಸ್ಗಳ ಒಲಿಂಪಿಕ್ಸ್ ವಿಲೇಜ್ಗಳಲ್ಲಿ ಆಟಗಾರರು ಇತರರು ಎಂದು 18,000ದಷ್ಟು ಜನರು ತಂಗಿದ್ರು. 2028ರ ಒಲಿಂಪಿಕ್ಸ್ ಯುಎಸ್ಎಯ ಲಾಸ್ ಏಂಜಲ್ಸ್ ಮತ್ತು 2032ರ ಒಲಿಂಪಿಕ್ಸ್ ಆಸ್ಟ್ರೇಲಿಯಾದ ಬ್ರಿಸ್ಟೇನ್ನಲ್ಲಿ ನಡೆಯುತ್ತದೆ. ಅಮೆರಿಕ ಸಂಯುಕ್ತ ಸಂಸ್ಥಾನವು ಹೆಚ್ಚು ಒಲಿಂಪಿಕ್ಸ್ಗಳ ಆತಿಥ್ಯ ವಹಿಸಿದೆ. 1996ರ ಒಲಿಂಪಿಕ್ಸ್ ಯುಎಸ್ಎಯ ಜಾರ್ಜಿಯಾದ ಅಟ್ಲಾಂಟಾದಲ್ಲಿ ನಡೆದಿತ್ತು. ಹಾಗೆಯೇ 2000 ಇಸವಿಯ ಒಲಿಂಪಿಕ್ಸ್ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ನಡೆದಿತ್ತು. ಆ ಎರಡು ಸ್ಥಳಗಳ ಒಲಿಂಪಿಕ್ಸ್ ವಿಲೇಜ್ಗಳು ಈಗಲೂ ಕಂಗೊಳಿಸುತ್ತಲಿವೆ. ಒಲಿಂಪಿಕ್ಸ್ನಲ್ಲಿ ಭಾಗವಹಿಸುವ ಪ್ರತಿಯೊಬ್ಬ ಕ್ರೀಡಾಪಟುವು ಕೂಡ ಒಲಿಂಪಿಕ್ಸ್ ವಿಲೇಜ್ನಲ್ಲಿಯೇ ತಂಗಬೇಕು ಹೊರತು ಬೇರೆ ಕಡೆ ನಿಲ್ಲಲು ಅವಕಾಶವಿಲ್ಲ. ಹಾಗೆಯೇ ನೇರ ಸಂಬಂಧದ ಕೋಚ್, ಶರೀರ ಹುರಿಗೊಳಿಸುವವರು, ಸಂಬಂಧಿಸಿದ ಅಧಿಕಾರಿಗಳು ಕೂಡ ಒಲಿಂಪಿಕ್ಸ್ ವಿಲೇಜ್ಗಳಲ್ಲಿಯೇ ತಂಗುವರು. ಆದರೆ ಹಲವು ಕ್ರೀಡಾ ಗ್ರಾಮಗಳನ್ನು ಒಲಿಂಪಿಕ್ಸ್ ಬಳಿಕ ಒಡೆದು ಹಾಕಿದ್ದು ಇದೆ. ಹಾಗೆ ಕೆಲವು ಪಾಳು ಬಿದ್ದು ಯಾರೂ ವಾಸಿಸದಿರುವವುಗಳು ಆಗಿರುವುದು ಇದೆ. ಹಾಗೆ ಕೆಲವು ಪಾಳು ಬಿದ್ದು ಯಾರೂ ವಾಸಿಸದೇ ಇರುವುದು ಕೂಡ ಇದೆ. ಇದು ಇವತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.